ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಶ್ರೀ ಗಣೇಶ ದ್ವಾದಶನಾಮ ಸ್ತೋತ್ರವನ್ನು ಅರ್ಥಸಹಿತವಾಗಿ ಹೇಳುತ್ತಾ ಇದ್ದೇನೆ. ಈ ಸ್ತೋತ್ರ ಅತ್ಯಂತ ಸರಳವಾಗಿದೆ. ಸ್ತೋತ್ರವನ್ನು ಹಾಗೆಯೇ ಅದರ ಅರ್ಥವನ್ನು ನೋಡೋಣ. ಅಥ ಶ್ರೀ ಗಣೇಶ ದ್ವಾದಶನಾಮ ಸ್ತೋತ್ರಂ. ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪಃ ಧೂಮ್ರಕೇತುರ್ಗಣಾಧ್ಯಕ್ಷೋ ಭಾಲಚಂದ್ರೋ ಗಜಾನನಃ ದ್ವಾದಶೈತಾನಿ ನಾಮಾನಿ ಯಃ ಪಠೇತ್ ಶೃಣುಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸರ್ವಕಾರ್ಯೇಷು ವಿಘ್ನಸ್ತಸ್ಯ ನ ಜಾಯತೆ. ಇತಿ ಶ್ರೀ ಗಣೇಶ ದ್ವಾದಶನಾಮ ಸ್ತೋತ್ರಂ ಸಂಪೂರ್ಣಂ. ಈಗ ಶ್ರೀ ಗಣೇಶ ದ್ವಾದಶನಾಮ ಸ್ತೋತ್ರದ ಅರ್ಥವನ್ನು ನೋಡೋಣ. ಸುಮುಖ, ಏಕದಂತ, ಕಪಿಲ, ಗಜಕರ್ಣ, ಲಂಬೋದರ, ವಿಕಟ, ವಿಘ್ನರಾಜ, ಗಣಾಧಿಪ, ಧೂಮ್ರಕೇತು, ಗಣಾಧ್ಯಕ್ಷ, ಭಾಲಚಂದ್ರ, ಗಜಾನನ ಇವುಗಳು ಗಣೇಶನ 12 ಹೆಸರುಗಳು. ಯಾವ ಮನುಷ್ಯನು ವಿದ್ಯಾರಂಭದಲ್ಲಿ, ವಿವಾಹದಲ್ಲಿ, ಗೃಹ ಪ್ರವೇಶದಲ್ಲಿ, ಯಾತ್ರೆ, ಸಂಗ್ರಾಮ ಹಾಗೆಯೇ ಎಲ್ಲ ಕಾರ್ಯಗಳಲ್ಲಿ ಈ ಹೆಸರುಗಳನ್ನು ಪಠಿಸುವನು ಅಥವಾ ಕೇಳುವನು, ಅವನ ಕಾರ್ಯಗಳಲ್ಲಿ ವಿಘ್ನವು ಉತ್ಪನ್ನವಾಗುವುದಿಲ್ಲ. ಸುಮುಖ್, ಏಕದಂತ್, ಕಪಿಲ್, ಗಜಕರ್ಣ, ಲಂಬೋದರ್, ವಿಕಟ್, ವಿಘ್ನರಾಜ್, गणाधिप, धूम्रकेतु, गणाध्यक्ष, भालचंद्र और गजानन ये गणेश जी के 12 नाम हैं. जो मनुष्य विद्यारंभ, विवाह, गृह प्रवेश, यात्रा, संग्राम यानी युद्ध तथा सर्व कार्य में यानी सब अवसर पर इन नामों का पाठ अथवा श्रवण करता है, उसके कार्य में ವಿಘ್ನ ಉತ್ಪನ್ನ ನಹಿ ಹೋತಾ ಹೈ. ಈ ರೀತಿಯಾಗಿ ಅತ್ಯಂತ ಸರಳವಾದಂತಹ ಈ ಗಣೇಶ ದ್ವಾದಶನಾಮ ಸ್ತೋತ್ರವನ್ನು ನಾವೆಲ್ಲ ಎಲ್ಲ ಸಂದರ್ಭಗಳಲ್ಲಿ ಪಠಿಸಿ ವಿಘ್ನ ನಿವಾರಕನ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.